ಮಾರ್ಚ್ 1, 1995 ನ್ಯೂಯಾರ್ಕ್ನ ಒಂದು ಜಾಗದಲ್ಲಿದ್ದ ಯಾರು ವಾಸಿಸದ ಅಬ್ಯಾಂಡೆಡ್ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಆ ಮನೆಗೆ ಬೆಂಕಿ ಯಾರು ಹಾಕಿದರು ಎಂದು ಯಾರಿಗೂ ಗೊತ್ತಾಗಲ್ಲ. ಅಲ್ಲಿನ ಲೋಕಲ್ಸ್ ಕೂಡಲೇ ಫೈರ್ ಫೈಟರ್ಸ್ ಹಾಗೂ ಪೊಲೀಸರಿಗೆ ಕಾಲ್ ಮಾಡಿ ಈ ವಿಷಯ ತಿಳಿಸ್ತಾರೆ. ಆಗ ಬರೋ ಫೈರ್ ಫೈಟರ್ಸ್ ಬೆಂಕಿಯನ್ನು ಹಾರಿಸಿ ಮನೆಯ ಒಳಗೋಗ್ತಾರೆ. ಹೀಗೆ ಮನೆಯ ಬೇಸ್ಮೆಂಟ್ಗೆ ಹೋದಾಗ ಅತಿಯಾದ ಪೆಟ್ರೋಲ್ನ ವಾಸನೆ ಅವರಿಗೆ ಬರುತ್ತೆ. ಆಗ ಅವರಿಗೆ ಅನ್ನಿಸುತ್ತೆ ಯಾರೋ ಬೇಕಂತಲೇ ಈ ಮನೆಗೆ ಬೆಂಕಿ ಹಾಕಿದ್ದಾರೆ ಎಂದು. ನಂತರ ಬೇಸ್ಮೆಂಟ್ನ ಒಳಗೋಗ್ತಾರೆ. ಆಗ ಅವರಿಗೆ ಭಯಾನಕ ದೃಶ್ಯ ಕಾಣುತ್ತೆ. ಅದೇನೆಂದರೆ ಆ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿರುವ ಒಂದು ಶವ. ನಂತರ ರಿಪೋರ್ಟ್ನಿಂದ ಗೊತ್ತಾಗುವುದೇನೆಂದರೆ ಅದೊಂದು ಹೆಣ್ಣಿನ ಶವ ಆಗಿದ್ದು ಯಾರೋ ಅವಳನ್ನು ಜೀವಂತವಾಗಿ ಸುಟ್ಟಿದ್ದಾರೆ ಎಂದು. ಸ್ನೇಹಿತರೆ, ಇಡೀ ಸಾವುಗಳಲ್ಲೇ ಬೆಂಕಿಯಿಂದ ಬರೋ ಸಾವು ಅತ್ಯಂತ ಭೀಕರ ಹಾಗೂ ಕೆಟ್ಟ ಸಾವೆಂದೇ ಹೇಳಬಹುದು. ಈ ರೀತಿ ಸತ್ತ ಹುಡುಗಿಯೇ ಶ್ರೀಮಂತ ಮನೆತನದ ಸುಂದರವಾಗಿದ್ದ ಕಿಂಬರ್ಲಿ ಆಂಟೋನಕೋಸ್. ಸಾವಿರದ 1974ರಲ್ಲಿ ಹುಟ್ಟುವ ಕಿಂಬರ್ಲಿ ಬೆಳೆಯೋದೆಲ್ಲ ಅಮೆರಿಕಾದ ನ್ಯೂಯಾರ್ಕ್ನಲ್ಲಿಯೇ. ಈಕೆ 1 ವರ್ಷದ ಮಗುವಾಗಿದ್ದಾಗಲೇ ಈಕೆಯ ತಂದೆ ತಾಯಿ ಡಿವೋರ್ಸ್ ತಗೋತಾರೆ. ನಂತರ ಕಿಮ್ ತನ್ನ ತಂದೆಯಾದ ಥಾಮಸ್ನ ಜೊತೆಯೇ ಬೆಳಿತಾಳೆ. ಸ್ನೇಹಿತರೆ, ಥಾಮಸ್ ತನ್ನ ಮಗಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದ. ಥಾಮಸ್ ತುಂಬ ಶ್ರೀಮಂತ ಬಿಸ್ನೆಸ್ ಮೆನ್ ಆಗಿದ್ದ ಕಾರಣ ಕಿಮ್ಗೆ ದುಡ್ಡಿನ ತೊಂದರೆಯೇ ಇರಲಿಲ್ಲ. ಆದರೆ ಅವಳಿಗೊಂದು ಆಸೆ ಇರುತ್ತೆ. ಅದೇನೆಂದರೆ ನಾನು ಸ್ವತಂತ್ರವಾಗಿರಬೇಕು, ನಾನೇ ದುಡಿಯಬೇಕೆಂಬ ಆಸೆ ಅದಾಗಿರುತ್ತೆ. ಈ ವಿಷಯದ ಬಗ್ಗೆ ತನ್ನ ತಂದೆಯ ಜೊತೆಯೂ ಮಾತಾಡ್ತಾಳೆ. ಮೊದಲು ಅದಕ್ಕೆ ಒಪ್ಪದ ಥಾಮಸ್ ನಂತರ ಕೆಲವು ಕಂಡೀಷನ್ ಮೇಲೆ ಒಪ್ಪಿಕೊಳ್ತಾನೆ. ಅದೇನೆಂದರೆ ನೀನು ಹೋಗೋ ಮನೆಯ ರೆಂಟನ್ನು ನಾನೇ ಕಟ್ತೀನಿ, ಹಾಗೆಯೇ ನೀನು ಪ್ರತಿದಿನ ನನಗೆ ಕಾಲ್ ಮಾಡಬೇಕು ಎಂದು ಹೇಳ್ತಾನೆ. ಅದಕ್ಕೆ ಕಿಮ್ ಕೂಡ ಖುಷಿಯಿಂದ ಒಪ್ಪಿಕೊಳ್ತಾಳೆ. 20ನೇ ವಯಸ್ಸಿನಲ್ಲಿ ಕಿಮ್ ಮನೆಯಿಂದ ಹೊರಗೆ ಬರ್ತಾಳೆ. ಸ್ವತಂತ್ರವಾಗಿ ಬದುಕೋದಕ್ಕೆ ತುಂಬ ಖುಷಿಯಲ್ಲಿರ್ತಾಳೆ. ಕೆಲವು ಮನೆಗಳಿರೋ ಅಪಾರ್ಟ್ಮೆಂಟ್ನಲ್ಲಿ ಒಂದು ಮನೆಯನ್ನು ರೆಂಟ್ಗೆ ಪಡಿತಾಳೆ. ರಾತ್ರಿಯಲ್ಲಿ ಕಾರ್ ಪಾರ್ಕಿಂಗ್ ಆಗಿ ತನ್ನ ಮಗಳು ಕಷ್ಟಪಡಬಾರದೆಂದು ಥಾಮಸ್ ಒಂದು ಗ್ಯಾರೇಜ್ ಅನ್ನು ಕೂಡ ರೆಂಟ್ಗೆ ತಗೋತಾನೆ. ಅಲ್ಲಿಯೇ ಕಿಮ್ ತನ್ನ ಕಾರನ್ನು ಪಾರ್ಕ್ ಮಾಡ್ತಾಳೆ. ಪ್ರತಿದಿನ ತಂದೆಗೆ ಕಾಲ್ ಮಾಡುತ್ತಾ ಮಾತಾಡ್ತಾಳೆ. ಹೀಗಿರುವಾಗ ಕಿಮ್ಗೆ ಒಂದು ಹೊಸ ಕೆಲಸ ಸಿಗುತ್ತೆ. ತನ್ನ ಸ್ಟಡಿಯನ್ನು ಕೂಡ ಮುಂದುವರಿಸುತ್ತಿದ್ದ ಕಿಮ್ ಆ ಕೆಲಸದಿಂದ ತುಂಬಾ ಖುಷಿಯಿಂದ ಇರ್ತಾಳೆ. ಹೀಗಿರುವಾಗ ಅದೇ ಅಪಾರ್ಟ್ಮೆಂಟ್ನ ಮತ್ತೊಂದು ಮನೆಯಲ್ಲಿ ವಾಸವಿದ್ದ ಲಿಜಿ ಎಂಬಾಕೆ ಕಿಮ್ ಇದ್ದ ಮನೆಯ ಡೋರನ್ನು ನಾಕ್ ಮಾಡ್ತಾಳೆ. ಆಕೆಗೆ ಕಿಮ್ ಮುಂಚೆಯಿಂದಲೂ ಪರಿಚಯ ಇದ್ದ ಕಾರಣ ಹೀಗೆ ಹೇಳ್ತಾಳೆ, ನಮ್ಮ ಮನೆಯ ರೆನೋವೇಷನ್ ಆಗ್ತಿದೆ, ಹಾಗಾಗಿ ನಮ್ಮ ಮನೆಯಲ್ಲಿ ನಾವಿರಲು ಆಗಲ್ಲ. ನೀನು ಸರಿ ಅಂದರೆ ನಿನ್ನ ಮನೆಯ ಒಂದು ರೂಮ್ನಲ್ಲಿ ನಾನು ಹಾಗೂ ನನ್ನ ಬಾಯ್ ಫ್ರೆಂಡ್ ಇರ್ತೀವಿ. 2 ವಾರ ಆದ ಕೂಡಲೇ ನಾವು ಹೊರಟು ಹೋಗ್ತೀವಿ ಎಂದು ಕಿಮ್ಗೆ ಹೇಳ್ತಾಳೆ. ಲಿಜಿ ಪರಿಚಯದವಳೆ ಆಗಿದ್ದರಿಂದ ಕಿಮ್ ಕೂಡ ಖುಷಿಯಿಂದಲೇ ಒಪ್ಪಿಕೊಳ್ತಾಳೆ. ನಂತರ ಅಲ್ಲಿಗೆ ಅವಳ ಬಾಯ್ ಫ್ರೆಂಡ್ ಆದ 23 ವರ್ಷದ ಜೋಶುವಾ ಟೊರೆಸ್ ಬರ್ತಾನೆ. ಅವನ ಜೊತೆ ಮಾತನಾಡಿದ ಕಿಮ್ಗೆ ಈತ ಒಳ್ಳೆಯ ವ್ಯಕ್ತಿ ಎಂಬ ಅಭಿಪ್ರಾಯ ಬರುತ್ತೆ. ಹೀಗೆ ಅವರು ಕಿಮ್ನ ಮನೆಯ ಒಂದು ರೂಮ್ನಲ್ಲಿ ಸ್ಟೇ ಆಗ್ತಾರೆ. ಈ ವಿಷಯ ಥಾಮಸ್ಗೂ ಗೊತ್ತಾಗುತ್ತೆ. ಅವರೆಷ್ಟು ದಿನ ಕಿಮ್ನ ಮನೆಯಲ್ಲಿರುತ್ತಾರೋ ಅಷ್ಟು ದಿನ ಕಿಮ್ಗೆ ಯಾವ ತೊಂದರೆಯೂ ಆಗಲ್ಲ. ಹೀಗೆ ಒಂದು ದಿನ ಕಿಮ್ ಹೊರಗೋಗ್ತಾಳೆ. ಬರೋದು ತುಂಬಾ ತಡವಾಗುತ್ತೆ ಎಂದು ಆ ಇಬ್ಬರಿಗೂ ಹೇಳಿರ್ತಾಳೆ. ಆದರೆ ಆ ದಿನ ಕಿಮ್ ಮನೆಗೆ ಬರೋದೇ ಇಲ್ಲ. ಎಂದಿನಂತೆ ಥಾಮಸ್ ಆ ದಿನವೂ ಕಾಲ್ ಮಾಡ್ತಾನೆ. ಆದರೆ ಕಿಮ್ನ ಯಾವುದೇ ಉತ್ತರ ಥಾಮಸ್ಗೆ ಬರಲ್ಲ. ಆಗ ಥಾಮಸ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. 2 ದಿನದ ನಂತರ ಕಿಮ್ ಇದ್ದ ಮನೆಗೆ ಬರ್ತಾನೆ. ಬಂದರೆ ಕಿಮ್ ಅವನಿಗೆ ಕಾಣಲ್ಲ. ಲಿಜಿ ಹಾಗೂ ಜೋಶುವಾ ಬಳಿಯೂ ವಿಚಾರಿಸ್ತಾನೆ. ಆಗ ಅವರು ಕಿಮ್ ಹೊರಗೆ ಹೋಗಿದ್ದಳು, ಆದರೆ ದಿನವಾದರೂ ಮನೆಗೆ ಬಂದಿಲ್ಲದ ವಿಷಯ ಹೇಳ್ತಾರೆ. ಆಗ ಥಾಮಸ್ ಕಿಮ್ ಕಾರ್ ನಿಲ್ಲಿಸುತ್ತಿದ್ದ ಗ್ಯಾರೇಜ್ಗೆ ಹೋಗ್ತಾನೆ. ಹೋಗಿ ನೋಡಿದರೆ ಅಲ್ಲಿ ಅವಳ ಕಾರ್ ಇರೋದಿಲ್ಲ. ಅದೇ ಜಾಗದಲ್ಲಿ ಥಾಮಸ್ಗೆ ತನ್ನ ಮಗಳ ಒಂದು ಇಯರಿಂಗ್ ಕಾಣುತ್ತೆ. ಅದನ್ನು ಹಾಗೂ ಕಿಮ್ನ ಫೋಟೋ ತೆಗೆದುಕೊಂಡು ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಹೋಗಿ ನಡೆದ ವಿಷಯ ಹೇಳ್ತಾನೆ. ದಯವಿಟ್ಟು ನನ್ನ ಮಗಳನ್ನು ಹುಡುಕಿ ಕೊಡಿ ಎಂದು ಬೇಡಿಕೊಂಡು ತುಂಬ ಅಳುತ್ತಾನೆ. ಆಗ ಪೊಲೀಸರು ಅಪಾರ್ಟ್ಮೆಂಟ್ಗೆ ಬಂದು ಆ ರೂಮ್ಮೇಟ್ ಲವರ್ಸ್ಗಳನ್ನು ವಿಚಾರಿಸ್ತಾರೆ. ಅವರ ಜೊತೆ ಮಾತಾಡಿದಾಗ ಅವರ ಮೇಲೆ ಪೊಲೀಸರಿಗೆ ಯಾವ ರೀತಿಯ ಅನುಮಾನ ಬರೋದೇ ಇಲ್ಲ. ಕಿಮ್ ಇದ್ದ ಮನೆಯಿಂದ 20 ಕಿಲೋಮೀಟರ್ನ ದೂರದಲ್ಲಿ ಕಿಮ್ನ ಕಾರ್ ಪತ್ತೆಯಾಗುತ್ತೆ.
ಆದರೆ ಆ ಕಾರ್ನಲ್ಲಿ ಕಿಮ್ ಇರೋದಿಲ್ಲ. ಕಾರನ್ನು ಯಾರೋ ಕ್ಲೀನ್ ಆಗಿ ವಾಶ್ ಮಾಡಿರೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಯಾರೋ ಫಿಂಗರ್ ಪ್ರಿಂಟ್ ಸಿಗಬಾರದೆಂದು ಈ ರೀತಿ ಮಾಡಿದ್ದಾರೆ ಎಂದು ತಿಳಿಯುತ್ತೆ. ಹಾಗೆ ಪೊಲೀಸರಿಗೆ ಮತ್ತೊಂದು ಅನುಮಾನ ಬರುತ್ತೆ. ಅದೇನೆಂದರೆ ಕಿಮ್ ಏನಾದರೂ ಸೈಕೋ ವ್ಯಕ್ತಿಯ ಕೈಗೆ ಸಿಕ್ಕಿದ್ದಾಳ ಎಂದು. ಕಿಮ್ ಕಾಣೆಯಾದ 4 ದಿನದ ನಂತರ ಒಂದು ಅಬ್ಯಾಂಡೆಡ್ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಅಲ್ಲಿಯೇ ಪೊಲೀಸರಿಗೆ ಕೈಕಾಲನ್ನು ಕಟ್ಟಿ ಬೆಂಕಿಯಲ್ಲಿ ಸುಟ್ಟಿ ಹೋಗಿರುವ ಫೀಮೇಲ್ ಬಾಡಿ ಕಾಣುತ್ತೆ. ಅದೇ ಜಾಗದಲ್ಲಿ ಅವರಿಗೆ ಆ ಶವಕ್ಕೆ ಸಂಬಂಧಪಟ್ಟ ಒಂದು ಇಯರಿಂಗ್ ಕಾಣುತ್ತೆ. ಇದನ್ನು ಥಾಮಸ್ಗೆ ತೋರಿಸಿದಾಗ ಗೊತ್ತಾಗುತ್ತೆ ಇದು ತನ್ನ ಮಗಳದೇ ಎಂದು. ಆದರೆ ಒಂದೇ ಒಂದು ಇಯರಿಂಗ್ ಅನ್ನು ಇಟ್ಟುಕೊಂಡು ಇದು ಕಿಮ್ ಎಂದು ಹೇಳಲು ಆಗುವುದಿಲ್ಲ. ಆಗ ಅವರು ಥಾಮಸ್ನಿಂದ ಕಿಮ್ನ ಡೆಂಟಲ್ ರೆಕಾರ್ಡ್ ಅನ್ನು ತರಿಸಿಕೊಳ್ತಾರೆ. ಸಿಕ್ಕ ಶವದ ಹಲ್ಲನ್ನು ಕೂಡ ಟೆಸ್ಟ್ಗೆ ಒಳಪಡಿಸ್ತಾರೆ. ಆಗ ಅದು ಮ್ಯಾಚ್ ಆದಾಗ ಗೊತ್ತಾಗುತ್ತೆ ಸತ್ತು ಹೋಗಿರೋದು ಥಾಮಸ್ನ ಮಗಳಾದ ಕಿಂಬರ್ಲಿಯೇ ಎಂದು. ಶವ ಪರೀಕ್ಷೆಯಿಂದ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಕಿಮ್ನನ್ನು ಯಾರೋ ಜೀವಂತವಾಗಿ ಸುಟ್ಟಿದ್ದು ಅವಳ ದೇಹ ಬೆಂಕಿಯಲ್ಲಿ ಉರಿಯುವಾಗಲೂ ಶ್ವಾಸಕೋಶ ಕೆಲಸ ಮಾಡುತ್ತಿತ್ತು ಎಂದು. ಅಂದರೆ ಕಿಮ್ ಅತಿಯಾದ ಬೆಂಕಿಯ ನರಳಾಟದಿಂದಲೇ ಸತ್ತು ಹೋಗಿರ್ತಾಳೆ. ಇಡೀ ಸಾವುಗಳಿಗಿಂತ ಬೆಂಕಿಯಿಂದ ಬರೋ ಸಾವು ಅತಿ ಭಯಾನಕವೆಂದೇ ಹೇಳಬಹುದು. ಇಂತಹ ಮುಗ್ಧ ಹುಡುಗಿಗೆ ಈ ರೀತಿಯ ವಿಕೃತ ಕೆಲಸ ಮಾಡಿದ್ದು ಯಾರೆಂದು ಪೊಲೀಸರು ಹುಡುಕೋ ಕೆಲಸ ಶುರು ಮಾಡ್ತಾರೆ. ಬೇಜಾರಿನ ವಿಷಯವೇನೆಂದರೆ ತಿಂಗಳುಗಳೇ ಕಳೆದರೂ ಈ ಕೆಲಸ ಮಾಡಿದ್ದು ಯಾರೆಂದು ಗೊತ್ತೇ ಆಗಲ್ಲ. ಹೀಗಿರುವಾಗ ಅದೇ ಏರಿಯಾದಲ್ಲಿ ಒಂದು ಮರ್ಡರ್ ನಡೆಯುತ್ತೆ. ಕೊಲೆಯಾದವನು ಜಾಯ್ ಎಂಬ ವ್ಯಕ್ತಿ. ಆಗ ಪೊಲೀಸರು ಅವನ ಮನೆಗೆ ಹೋಗಿ ಜಾಯ್ನ ಹೆಂಡತಿಯನ್ನ ವಿಚಾರಿಸ್ತಾರೆ. ಆಕೆ ಹೇಳೋದೇನೆಂದ್ರೆ ಒಂದು ದಿನ ನನ್ನ ಗಂಡನಿಗೆ ಅವನ ಫ್ರೆಂಡ್ಸ್ಗಳೇ ಬೆದರಿಕೆ ಹಾಕುತ್ತಿದ್ದರು. ಅವರ ಹೆಸರು ಜೋಶುವಾ ಹಾಗೂ ನಿಕ್ ಎಂದು ಹೇಳ್ತಾಳೆ. ಸ್ನೇಹಿತರೆ, ಆ ಜೋಶುವಾ ಬೇರಾರೂ ಅಲ್ಲ, ಕಿಮ್ನ ಮನೆಯಲ್ಲಿ ವಾರಗಳ ಕಾಲ ಇದ್ದ ಅದೇ ವ್ಯಕ್ತಿ. ಆಗ ಪೊಲೀಸರು ಆ ಇಬ್ಬರನ್ನು ಹಿಡಿದು ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಕಿಂಬರ್ಲಿಯ ಕೊಲೆಯಲ್ಲಿಯೂ ಈತನ ಕೈವಾಡ ಇದೆಯಾ ಎಂದು ಜೋಶುವಾನ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಲು ಶುರು ಮಾಡ್ತಾರೆ. ಸ್ನೇಹಿತರೆ, ಈ ಜೋಶುವಾ ಕ್ರಿಮಿನಲ್ ಹಿಸ್ಟರಿಯನ್ನು ಹೊಂದಿರುವವನು. ಹಲವಾರು ತಿಂಗಳು ಜೈಲಿನಲ್ಲಿಯೂ ಸಮಯ ಕಳೆದಿರ್ತಾನೆ. ನಂತರ ಪೊಲೀಸರು ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ಗಾಗಿ ಜೋಶುವಾನ ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನು ಕೂಡ ವಿಚಾರಿಸ್ತಾರೆ. ಆಕೆ ಹೀಗೆ ಹೇಳಿರ್ತಾಳೆ, ಜೋಶುವಾ ಒಳ್ಳೆ ವ್ಯಕ್ತಿಯಲ್ಲ, ಅವನಿಗೆ ತುಂಬಾ ಕೋಪ ಹಾಗೂ ಕೆಟ್ಟ ಗುಣಗಳಿವೆ. ಬೆದರಿಕೆ ಹಾಕೋ ಅಭ್ಯಾಸ ಕೂಡ ಹೆಚ್ಚು. ಒಂದು ದಿನ ನನಗೇನೆ ಕೋಪದಿಂದ ಬೆದರಿಕೆ ಹಾಕಿದ. ಅವನೇಳಿದ್ದೇನೆಂದರೆ, ಈಗಾಗಲೇ ಒಬ್ಬಳನ್ನು ಬೆಂಕಿಯಲ್ಲಿ ಸುಟ್ಟಾಕಿದ್ದೇನೆ, ನನಗೆ ಕೋಪ ಬಂದರೆ ನಿನಗೂ ಕೂಡ ಅದೇ ಸ್ಥಿತಿ ಎಂದು ಹೇಳಿರ್ತಾನೆ. ಈ ಮಾತನ್ನು ಅವನ ಎಕ್ಸ್ ಗರ್ಲ್ ಫ್ರೆಂಡೇ ಪೊಲೀಸರಿಗೆ ಹೇಳ್ತಾಳೆ. ಆಗ ಅವರಿಗೆ ಗೊತ್ತಾಗುತ್ತೆ ಕಿಮ್ನನ್ನು ಕೊಂದಿರೋದು ಈ ಜೋಶುವಾನೇ ಎಂದು. ನಂತರ ಅವನ ಬಾಯಿ ಬಿಡಿಸೋ ಕೆಲಸ ಶುರುವಾಗುತ್ತೆ. ಆಗ ಜೋಶುವಾ ಎಲ್ಲವನ್ನೂ ಕೂಡ ಒಪ್ಪಿಕೊಳ್ತಾನೆ. ಆಗ ಪೊಲೀಸರಿಗೆ ಎಲ್ಲ ಸತ್ಯಗಳು ಗೊತ್ತಾಗುತ್ತೆ. ಸ್ನೇಹಿತರೆ, ಕಿಮ್ನ ಮನೆಯ ರೂಮ್ಗಾಗಿ ಬರೋ ಜೋಶುವಾಗೆ ಕಿಮ್ನ ತಂದೆ ಎಂತಹ ಶ್ರೀಮಂತ ಎಂದು ಗೊತ್ತಾಗುತ್ತೆ. ಆಗ ಅವನ ತಲೆಯಲ್ಲಿ ಬರೋ ಯೋಚನೆ ಕಿಮ್ನನ್ನು ಕಿಡ್ನಾಪ್ ಮಾಡಿ ಅವಳ ಅಪ್ಪನಿಂದ ದುಡ್ಡು ಕೀಳೋದು. ಆಗ ಜೋಶುವಾ ಒಂದು ಟೀಮನ್ನು ಮಾಡ್ತಾನೆ. ಆ ಟೀಮ್ನಲ್ಲಿ ನಿಕ್, ಜಾಯ್ ಹಾಗೂ ಜೂಲಿಯಾ ಎಂಬ ಮೂವರು ಇರ್ತಾರೆ. ಇವರೆಲ್ಲ ಸೇರಿಕೊಂಡು ಕಿಮ್ನನ್ನು ಅವಳ ಕಾರ್ನಲ್ಲಿಯೇ ಕಿಡ್ನಾಪ್ ಮಾಡ್ತಾರೆ. ಹೊರಗಿನ ಜಗತ್ತಿಗೆ ನಾನು ಒಳ್ಳೆಯವನು ಎಂದು ತೋರಿಸಿಕೊಳ್ಳೋ ಜೋಶುವಾ ಈ ಕೆಲಸ ಮಾಡುತ್ತಿರೋದು ಯಾರಿಗೂ ಗೊತ್ತಾಗಿರಲ್ಲ. ನಂತರ ಕಿಮ್ನನ್ನು ಅವರು ಯಾರು ಕೂಡ ವಾಸ ಮಾಡದ ಒಂದು ಮನೆಗೆ ಎಳೆದುಕೊಂಡು ಹೋಗಿ ಬೇಸ್ಮೆಂಟ್ನಲ್ಲಿ ಕಟ್ಟಿ ಹಾಕ್ತಾರೆ. ಆಗ ಜೋಶುವಾ ಬೇರೆ ರೀತಿಯ ಧ್ವನಿಯಲ್ಲಿ ಒಂದು ವಾಯ್ಸ್ ಮೆಸೇಜ್ ಅನ್ನು ಕ್ಯಾಸೆಟ್ನಲ್ಲಿ ರೆಡಿ ಮಾಡ್ತಾನೆ. ಅದರಲ್ಲಿ ನಿನ್ನ ಮಗಳು ಬೇಕೆಂದರೆ ನನಗೆ $75,000 ಬೇಕು ಎಂದು ಹೇಳಿ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಅನ್ನು ಅದರಲ್ಲಿ ಹೇಳಿರ್ತಾನೆ. ಹಾಗೆ ಅದನ್ನು ಥಾಮಸ್ನ ಮನೆಗೆ ಕಳಿಸ್ತಾನೆ. ವಿಚಿತ್ರವೇನೆಂದರೆ ಆ ಕ್ಯಾಸೆಟ್ ಥಾಮಸ್ಗೆ ತಲುಪೋದೇ ಇಲ್ಲ. 3 ದಿನವಾದರೂ ಥಾಮಸ್ನಿಂದ ಯಾವ ಉತ್ತರ ಬರೋದಿಲ್ಲ. ಆಗ ಅವರಂದುಕೊಳ್ತಾರೆ ಥಾಮಸ್ಗೆ ಅವನ ಮಗಳು ಬೇಡ ಎಂದು. ಇತ್ತ ಕಿಮ್ 3 ದಿನದಿಂದ ಊಟ ನೀರು ಇಲ್ಲದೆ ತುಂಬಾ ವೀಕ್ ಆಗ್ತಾಳೆ. ಇವಳನ್ನು ಬಿಟ್ಟರೂ ಸಾಯಿಸಿದರೂ ನಮಗೇನೇ ತೊಂದರೆ, ಇವಳೇನಾದರೂ ಸತ್ತರೆ ಇವಳ ದೇಹವನ್ನು ಕೂಡ ನಾವೇ ಬೇರೆ ಕಡೆಗೆ ಸಾಗಿಸಬೇಕು. ಹಾಗೆ ಮಾಡೋ ಬದಲು ಇವಳ ಜೊತೆಗೆ ಈ ಮನೆಯನ್ನು ಕೂಡ ಸುಡೋಣವೆಂದು ಯೋಚನೆ ಮಾಡೋದು ಜೋಶುವಾ. ಅದಕ್ಕೆ ಜಾಯ್ ಒಪ್ಪೋದಿಲ್ಲ. ಆದರೂ ನಿಕ್ ಹಾಗೂ ಜೋಶುವಾ ಸೇರಿಕೊಂಡು ಈ ಕೆಲಸ ಮಾಡಿ ಕಿಮ್ನನ್ನು ಕೊಂದು ಹಾಕ್ತಾರೆ.
ಅದು ಕೂಡ ಬೆಂಕಿಯಲ್ಲಿ. ಈ ವಿಷಯವನ್ನು ಜಾಯ್ ಪೊಲೀಸರಿಗೆ ಹೇಳಬಹುದೆಂದು ನಿಕ್ ಹಾಗೂ ಜೋಶುವಾಗೆ ಅನುಮಾನ ಇತ್ತು. ಅದಕ್ಕಾಗಿ ಅವನನ್ನು ಕೂಡ ಕೊಂದಿರ್ತಾರೆ. ಈ ವಿಷಯವನ್ನೆಲ್ಲ ತಿಳಿದುಕೊಳ್ಳೋ ಪೊಲೀಸರು ಮತ್ತೊಬ್ಬನಾದ ಜೂಲಿಯನ್ನನ್ನು ಕೂಡ ಹಿಡಿದು ಅರೆಸ್ಟ್ ಮಾಡಿ ಆ ಮೂವರನ್ನು ಕೂಡ 1996ರಲ್ಲಿ ಕೋರ್ಟ್ಗೆ ಒಪ್ಪಿಸ್ತಾರೆ. ನಂತರದ ದಿನದಲ್ಲಿ ಗೊತ್ತಾಗುವುದೇನೆಂದರೆ ಈ ಕಿಡ್ನಾಪ್ ಹಾಗೂ ಮರ್ಡರ್ ಕೇಸ್ನಲ್ಲಿ ಜೂಲಿಯನ್ನ ಕೆಲಸ ಹೆಚ್ಚಿಲ್ಲ ಎಂದು. ಹಾಗಾಗಿ ಅವನಿಗೆ ಕೇವಲ 6 ವರ್ಷದ ಶಿಕ್ಷೆಯಾಗುತ್ತೆ. ಆದರೆ ಮುಖ್ಯ ತಪ್ಪಿತಸ್ಥರಾದ ಜೋಶುವಾ ಹಾಗೂ ನಿಕ್ಗೆ 58 ವರ್ಷದ ಕಠಿಣ ಶಿಕ್ಷೆಯಾಗುತ್ತೆ. 1999ರಲ್ಲಿ ಜೈಲಿನಲ್ಲಿರುವಾಗ ನಿಕ್ ಸತ್ತು ಹೋಗ್ತಾನೆ. ಅವನ ಸಾವಿಗೆ ಕಾರಣ ಏನು ಎಂದು ಸರಿಯಾಗಿ ಗೊತ್ತಾಗಲ್ಲ. ಸ್ನೇಹಿತರೆ, ಜೋಶುವಾ ಥಾಮಸ್ಗೆ ಕಳಿಸಿದ್ದ ವಾಯ್ಸ್ ಮೆಸೇಜ್ ಏನಾದರೂ ಥಾಮಸ್ಗೆ ಸಿಕ್ಕಿದ್ದರೆ ಕಿಂಬರ್ಲಿ ಇನ್ನೂ ಜೀವಂತವಾಗಿರುತ್ತಿದ್ದಳು. ಆದರೆ ಅವಳಿಗೇನೆ ಗೊತ್ತಿರಲಿಲ್ಲ ನನ್ನ ಸಾವು ಎಷ್ಟು ಭೀಕರವಾಗಿ ಇರುತ್ತೆ ಎಂದು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.